ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಆರ್ ಪಿ ಎಫ್ ಸಂಬಂಧಪಟ್ಟಂತೆ ಸಂಭವನೀಯ ಪ್ರಶ್ನೆಗಳನ್ನು ಮಾಡ್ತಾಯಿದ್ವಿ. ಇನ್ನೇನು ಕೆಲವೇ ದಿನಗಳು, 8ರಿಂದ 10 ದಿನಗಳವರೆಗೆ ಕಾಲಾವಧಿಯಾದ. ಅಷ್ಟರಲ್ಲಿಯೂ ನಾವು ಯಾವ ರೀತಿ ಕ್ವಶನ್ಸ್ ಬರಬಹುದು ಅಂತ ಹೇಳಿ ಅಂತಹ ಕ್ವಶನ್ಸ್ಗಳನ್ನು ವೆರಿ ಶಾರ್ಟ್ ಟೈಮಲ್ಲಿ ಸಾಲ್ವ್ ಮಾಡುವಂಥದ್ದನ್ನು ಹೇಳ್ತಾ ಹೋಗ್ತೀನಿ. ಅದೇ ರೀತಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಅದೇ ರೀತಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ನಿಮಗೆ ನಾನು ಅಪ್ಲೋಡ್ ಮಾಡಿದ ಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಈಗ ಫಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಏನದ ನೋಡ್ರಿ. ಎ ಬಿ ಸಿ ಕ್ರಮವಾಗಿ 100, 50, 75 ದಿನಗಳಲ್ಲಿ ಕೆಲಸವನ್ನು ಮಾಡಬಹುದು. ಮೂವರು ಒಟ್ಟಾಗಿ ಕೆಲಸವನ್ನು ಪ್ರಾರಂಭಿಸಿದರು. ಆದರೆ ಬಿ ಅವರು ಕೆಲಸ ಪೂರ್ಣಗೊಳ್ಳುವ 15 ದಿನಗಳ ಮೊದಲು ಬಿಟ್ಟು ಹೋಗ್ತಾನೆ. ಹಾಗಾದರೆ ಎಷ್ಟು ದಿನಗಳಲ್ಲಿ ಅದು ಪೂರ್ಣಗೊಂಡಿದೆ ಅಂತ ಕೇಳ್ರಿ. ಇಲ್ಲಿ ಕೇಳ್ರಿ, ಏನು ಎ, ಆಮೇಲೆ ಬಿ, ಆಮೇಲೆ ಸಿ, 3 ಜನ ಅದಾರ. ಹೌದಾ? ಒಬ್ಬರು 100, 50, 75. ಈ ಮೂರರದ್ದು ಎಲ್ ಸಿ ಎಮ್ ಎಷ್ಟು ಬಂತು? 300. ಪಾರ್ಟ್ಸ್ ಎಷ್ಟು ಬರ್ತಾವೆ ನೋಡಿರಿ? 3, 6, 4. ಟೋಟಲ್ ಎಷ್ಟಾಯ್ತು? 13. ಆದರೆ ಬೀಜ್ ಎಷ್ಟು ಬಂದದ್ರಿ? 6. ಇವ 6ರಂಗೆ ಎಷ್ಟು ದಿನ ಕೆಲಸ ಮಾಡ್ಯಾನ ಹೇಳ್ರಿ? 15 ದಿನ ಮಾಡ್ಯಾನ. ಅಂದರೆ ಎಷ್ಟಾಯಿತು? 90 ಆಯ್ತು. ಹೌದಾ? ಈ ಟೋಟಲ್ ಇವನು ಕೆಲಸ ಕೊಡಿಸ್ಬೇಕಲ್ಲ ಇದಕ್ಕೆ, ಹೌದಿಲ್ಲ? ಎಷ್ಟಾಯಿತು? 90 ಆಯಿತು. ಟೋಟಲ್ ಎಷ್ಟಾಯಿತು? 390. 390 ಒಟ್ಟು ಕೆಲಸಗಳು. ಒಟ್ಟು ಪಾರ್ಟ್ಸ್ 13. ಅಂದ್ರೆ 390 ಡಿವೈಡೆಡ್ ಬೈ 13 ಅಂದ್ರೆ 13 ಮೂರಲೆ 39, 1 0 ಅಂತಂದರೆ ಎಷ್ಟು? 30 ದಿನಗಳಲ್ಲಿ ಆ ಕೆಲಸವು ಪೂರ್ಣಗೊಂಡಿತು. 30 ಡೇಸ್. ಟೈಮ್ ಆ್ಯಂಡ್ ವರ್ಕ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಮಿಸ್ ಮಾಡಬೇಡ್ರಿ, ನೆನಪಿಟ್ಟುಕೋರಿ. ಓಕೆ, ನೆಕ್ಸ್ಟ್. ಇಫ್ 4m 5n 20c ಅಂದರೆ 4m = 5n = 20c ಅಂತಾರೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ m:n:c? m ಅನುಪಾತ n ಅನುಪಾತ c ಅಂದರೆ ವ್ಯಾಲ್ಯೂ ಎಷ್ಟು ಅಂತ ಕೇಳಿ. ಫಸ್ಟಿಗೆ ನೋಡಿರಿ, ಈ 4, 5, 20 ಎಲ್ ಸಿ ಎಮ್ ತೆಗೆದುಬಿಡ್ರಿ. ಎಷ್ಟು ಬಂತು? 20 ಬಂತು. ಎಸ್. ಈಗ ನೋಡಿರಿ, m n c ಅಂತ ಬೇಕಾಗಿ. ಇಲ್ಲಿ m ವ್ಯಾಲ್ಯೂ ಎಷ್ಟು ಅದ ನೋಡಿರಿ? 4 ಅದ. ಇಲ್ಲ 4 ಅದ ಅಂದರೆ ಇದರಲ್ಲಿ 4ರಲ್ಲಿ ಡಿವೈಡ್ ಮಾಡಿದ್ರೆ ಎಷ್ಟು ಬಂತು? 5 ಬಂತು. ಹೌದಿಲ್ಲ? ಇದಕ್ಕೆ 4 ಐತಿ. 4ರಲ್ಲಿ ಡಿವೈಡ್ ಮಾಡಿದ್ರೆ 5 ಬಂತು. ಇದ್ರದ್ದು ಎಷ್ಟು ಅದ? 5 ಅದ. 5ರಲ್ಲಿ ಡಿವೈಡ್ ಮಾಡಿದ್ರೆ 4 ಬಂತು. ನೆಕ್ಸ್ಟು ಇಲ್ಲಿ 20 ಅದ. 1 ಅಂದ್ರೆ 5 ಅನುಪಾತ 4 ಅನುಪಾತ 1. ಶಾರ್ಟ್ಕಟ್ ಇದು. ಓಕೆ, ಅನುಪಾತದ ಮೇಲೆ ಅಂತೂ 100% ಇದ್ದೇ ಇರುತ್ತೆ. 5:4:1. ಆಪ್ಷನ್ ನಂಬರ್ ಬಿ ನೋಡಿರಿ. ಆಪ್ಷನ್ ನಂಬರ್ ಬಿ. ನೆಕ್ಸ್ಟ್ ಮಾಡೋಣ್ರಿ. ಥರ್ಡ್ ಕ್ವಶನ್. ದ ಎವರೇಜ್ ಆಫ್ 5 ನಂಬರ್. ಸ್ವಲ್ಪ ಕನ್ನಡದ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ, ಸೊ ಅದಕ್ಕೋಸ್ಕರ ಇಂಗ್ಲೀಷಲ್ಲಿ ತೊಗೊಂಡೇನೆ ಅಷ್ಟೇ. ಎವರೇಜ್ ಆಫ್ 5 ನಂಬರ್ಸ್ ಈಸ್ 36. ದ ಎವರೇಜ್ ಆಫ್ ಫಸ್ಟ್ 2 ನಂಬರ್ಸ್ ಈಸ್ 1.5 ಟೈಮ್ಸ್ ಆಫ್ ದ ಎವರೇಜ್ ಆಫ್ ಲಾಸ್ಟ್ 3 ನಂಬರ್ಸ್. ಕೊನೆಯ 3 ಸಂಖ್ಯೆಗಳದ್ದು ಏನೈತಿಲ್ಲ ಅದಕ್ಕಿಂತ 1.5ರಷ್ಟು ಮೊದಲು 2ರದು ಹೆಚ್ಚದ ಅಂತ ಕೇಳಿ. ಇಲ್ಲಿ ನೋಡಿರಿ, ಏನು ನಾ ಇದನ್ನು ಶಾರ್ಟ್ಕಟ್ ನೋಡಿರಿ. 3 ಪಟ್ಟದ ಯಾವುದು? 1ನೇದು, 2ನೇದು. ಹಂಗಾದ್ರೆ ಇದು 2 ಟೈಮ್ಸ್ ಅದು. ಅಂದರೆ ಡಬಲ್ ಮಾಡೋ, ಅದನ್ನು ನಾ ರೌಂಡ್ ಫಿಗರ್ ಮಾಡ್ಕೊತೀನಿ ಅಷ್ಟೇ. 4th 5th = 3/2 ಅಂತಂದು. ಇದೊಂದು 2 ಟೈಮ್ಸ್ ಆಯ್ತಾ? ಕ್ಯಾನ್ಸಲ್ ಆಯ್ತು. ಅಂದ್ರೆ ಇದು 1x, ಇದೊಂದು x, 2x ಆಯ್ತಾ? ಅಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ = x + x ಅಂದರೆ 2x. 2x = 5 ಸಂಖ್ಯೆದ 36 ನಾನು. 5 ಸಂಖ್ಯೆದ 36 ನಾನು 5 × 36 ಅಂದ್ರೆ 180 ಆಯ್ತು. ಅಂದ್ರೆ 2x = 180 ಅಂದರೆ x = ಎಷ್ಟು ಬಂತು? 90. ವಾಟ್ ಈಸ್ ದ ಸಮ್ ಆಫ್ ದ 2 ನಂಬರ್ಸ್? x ಅನ್ನೋದನ್ನು ಮೊದಲ 2 ಸಂಖ್ಯೆಗಳು, ಆಮೇಲೆ ಇದು x, ಇದು 2x ಅನ್ನೋದು. 2x ಅಂದರೆ 180, x ಅಂತಂದ್ರೆ 90. ಮೊದಲ 2 ಸಂಖ್ಯೆಗಳು ಎಷ್ಟು ಬಂತು? 90. ವೆರಿ ವೆರಿ ಇಂಪಾರ್ಟೆಂಟ್. ಎಸ್ ಎಸ್ ಸಿಗೂ ಬಂದವ, ನಿಮ್ಗೆ ಆರ್ ಪಿ ಎಫ್ಗೂ ಬರೋ ಚಾನ್ಸಸ್ ಅದಾವ.
ಗೊತ್ತಿಲ್ಲ. ಓಕೆ, ಶಾರ್ಟ್ಕಟ್ ಇದು. ನೆಕ್ಸ್ಟು ನೀವು ಬೇರೆ ಪ್ರಾಕ್ಟೀಸ್ ಮಾಡಿದ್ರು ಆ ಥರ ಮಾಡ್ಬೋದು. ದ ಡಿಫ್ರೆನ್ಸ್ ಬಿಟ್ವೀನ್ ಕಾಸ್ಟ್ ಪ್ರೈಸ್ ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್ ಇಸ್ ಪರ್ಸೆಂಟೇಜ್ ಈಸ್ 20%. ದೆನ್ ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್? 20% ಅನ್ನೋದನ್ನು ನಾನು ಹೆಂಗೆ ಬರಿಬೋದು ರೀ? 1/5 ಬರಿಬೋದು. ಹೌದಾ? ಸೆಲ್ಲಿಂಗ್ ಪ್ರೈಸ್ ಮೋರ್ ಐತಂತ ನಾನು, ಹೌದಾ? ಡಿಫ್ರೆನ್ಸ್ ನಾನು ಅಂದ್ರೆ ಅದು ಜಾಸ್ತಿನೇ ಆಗಿರ್ಬೇಕಲ್ಲ ಅಂತಂದ್ರೆ, ಈಗ ಕಾಸ್ಟ್ ಪ್ರೈಸು ಆಮೇಲೆ ಸೆಲ್ಲಿಂಗ್ ಪ್ರೈಸ್. ಕಾಸ್ಟ್ ಪ್ರೈಸ್ 5 ಇತ್ತಾನೆ, ಸೆಲ್ಲಿಂಗ್ ಪ್ರೈಸ್ 6 ಐತಾನೆ. ಡಿಫ್ರೆನ್ಸ್ ಎಷ್ಟದ? 1 ಅದ. 1 ಅಂದ್ರೆ ಎಷ್ಟಾಗತ್ತೆ ರೀ? ಟೋಟಲು ಒಂದು ನಂಬರ್ ಏನು ಮಿಸ್ ಆಗೈತೆ ನೋಡಂತಡ್ರಿ. ಇಲ್ಲಿ ಐತೆ ನೋಡಿರಿ, ಕ್ವಶನ್ ಸ್ವಲ್ಪ ಮಿಸ್ಟೇಕ್ ಐತೆ ನೋಡಿರಿ. ಡಿಫ್ರೆನ್ಸ್ ಬಿಟ್ವೀನ್ ಕಾಸ್ಟ್ ಪ್ರೈಸ್ ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್ ಈಸ್ 132 rupees. ದೆನ್ ಇಫ್ ದ ಪ್ರಾಫಿಟ್ ಪರ್ಸೆಂಟೇಜ್ ಇಸ್ 20%, ಲಾಭ 20% ಆಗೈತೆ ಅಂದ್ರೆ ಅವ್ರಿಗೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು? ಲಾಭ ಇದಕ್ಕಿಂತ ಇದು 1 ಹೆಚ್ಚಾಗೈತೆ. 1 ಅಂದ್ರೆ 132. 6 ಅಂದರೆ ಎಷ್ಟು? ಇದಕ್ಕಿಂಟು 132, ಇದಕ್ಕೂ 132 ಮಾಡಿರಿ, 792. ಸ್ವಲ್ಪ ಕ್ವಶನ್ ಅದು ಗ್ಯಾಪ್ ಆಗೈತೆ ಅಷ್ಟೇ. 132 ಆಗ್ಬೇಕು. ಅಂದ್ರೆ ಕೊಂಡ ಬೆಲೆ ಮತ್ತು ಮಾರದ ಬೆಲೆಗಳ ನಡುವಿನ ವ್ಯತ್ಯಾಸ 132 ಆಗೈತಿ. ಒಂದು ವೇಳೆ 20% ಲಾಭ ಆಗಿತ್ತಂದ್ರೆ ಅವನಿಗೆ ಮಾರಿದ ಬೆಲೆ ಎಷ್ಟು ಅಂತ ಕೇಳಿದ್ರೆ ಎಷ್ಟು? 792 rupees. ಆಪ್ಷನ್ ನಂಬರ್ ಬಿ. Main solution. The volume of cylindrical pillar is 924 meter cube and its curved surface area 264 meter square. Then the total surface area is ಅಂತ ಕೇಳ್ಯಾರ. ಸ್ವಲ್ಪ ಒಂದು ಸ್ಟೆಪ್ ನೋಡ್ಕೊತ ಹೋಗಿ. ಎರಡು ಕಂಪೇರ್ ಮಾಡ್ಯಾರಲ್ಲ, ನಾನು ಎರಡು ಕಂಪೇರ್ ಮಾಡ್ಕೊತೀನಿ. ಅಂದ್ರೆ ಇಲ್ಲಿ ನನಗೆ ಏನು ಕೇಳ್ಯಾರ? ಟೋಟಲ್ ಸರ್ಫೇಸ್ ಏರಿಯಾ ಅಂತಂದ್ರೆ 2πr × r + h. ಇದು ಆರು ಇಲ್ಲ, ಹೆಚ್ಚು ಇಲ್ಲ, ಅದನ್ನು ಕಂಡು ಹಿಡ್ಕೋಬೇಕು ನಾನು ಫಸ್ಟಿಗೆ. ಈಗ ನೋಡಿರಿ, πr² h ಡಿವೈಡೆಡ್ ಬೈ 2πrh ಅವ್ರು ಕೊಟ್ಟಂಥದ್ದು. ಅವ್ರು ಏನೇನು ಕೊಟ್ಟಾರೀಗ? ಸಿಲಿಂಡರ್ ಪಿಲ್ಲರ್ ವ್ಯಾಲ್ಯೂಮ್ ಆಮೇಲೆ ಕರ್ಡ್ ಸರ್ಫೇಸ್ ಏರಿಯಾ ಈಕ್ವಲ್ ಟು 924 ಡಿವೈಡೆಡ್ ಬೈ 264. ಓಕೆ, ಇಲ್ಲಿ ನೋಡಿರಿ, ಈ ಪೈ ಗೆಟ್ ಕ್ಯಾನ್ಸಲ್. 1 6 ಹೋಯ್ತು, ಇದೊಂದು 6, ಹೆಚ್ಚು ಹೋಯ್ತು. ಬರೀ ಇಲ್ಲಿ 6 ಉಳಿತು. ಇದು 2 ಒಂದು ಉಳಿದದು ಈಕ್ವಲ್ ಟು, ಇದನ್ನು ಸಿಂಪ್ಲಿಫೈ ಮಾಡಿರಿ. 2 1 2 3 6, 2 2 4. ನೆಕ್ಸ್ಟ್ 2 4 8, 2 6 2 2. ಈ ಕಡೆ ಬರಿತೀನಿ. ಓನ್ಲಿ 6 ಇಟ್ಕೊಂಡು ಈ 2 ಈ ಕಡೆ ತೊಗೊತೀನಿ. ಅಂದ್ರೆ 462 × 2 ಡಿವೈಡೆಡ್ ಬೈ 132 ಅಂತಾರೆ. ವಿ ಗೆಟ್ r = 7. ಇಲ್ಲಿ r ಸಿಕ್ತು. ಇನ್ನು h ಕಂಡಿಡಬೇಕು. ಓಕೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನು. ಮೈಂಡ್ ಇಟ್. ಯಾಕಂತಂದ್ರೆ ಈ ಥರ ಕ್ವಶನ್ಸು ಅರೈಸ್ ಆಗೋ ಚಾನ್ಸಸ್ ಅದಾವೆ. ಓಕೆ, ಎಷ್ಟು ಬಂತು? r = 7. ಇನ್ನು h ಕಂಡುಹಿಡಿಬೇಕು ನಾವು. h ಕಂಡುಹಿಡಿಬೇಕಂದ್ರೆ ಏನು ರೀ? 2πrh = 264 ಅಂತ ಕೊಟ್ಟಾರ ಆಲ್ರೆಡಿ. ಈಗ ಇಲ್ಲಿ ವ್ಯಾಲ್ಯೂಸ್ ಹಾಕೋರಿ. 2 × π ಅಂದ್ರೆ 22/7. r ಈಗ ಕಂಡುಹಿಡಿದ್ವಿ 7 ಈಕ್ವಲ್ ಇಂಟು h ಈಕ್ವಲ್ ಟು 264. ಈ 7 ಕ್ಯಾನ್ಸಲ್ ಆಯಿತು. h ಈಕ್ವಲ್ ಟು ಇದು 44 ಆ ಕಡೆ ಹೋಗುತ್ತೆ, ಡಿವೈಡೆಡ್ ಬೈ ಆಗುತ್ತೆ. ಅಂದ್ರೆ 264 ಡಿವೈಡೆಡ್ ಬೈ 44 ಅಂದ್ರೆ 4 24. ಹೌದಾ? ಅಂದ್ರೆ h ಈಕ್ವಲ್ ಟು 6 ಬಂತು. ಈಗ 6 ಬಂತು, h ಬಂತು. ಈಗ ಏನಕ್ಕೆ ಕಂಡಿಡಿ ಅಂತಾರೆ ಅವರು? ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನೈತೆ ನೋಡಿರಿ. ಟೋಟಲ್ ಸರ್ಫೇಸ್ ಏರಿಯಾ ಈಕ್ವಲ್ ಟು 2πrh + r. h 6 ಅದ, ಇದು 7 ಅದ. 2 × π ಹಂಗೆ ಇಟ್ಕೊಂಡ್ಬಿಟ್ರಿ. ಆಮೇಲೆ r = 7 ಅದ, ಇಂಟು 6 7 13 ಆಯಿತು. 13 7 91 26 1 7 ಇಂಟು 7 ಅಂದರೆ 182 π. ಇದು ಆನ್ಸರು.
182 ಪೈ 182 ಇಲ್ಲಿ ಪೈ ಮಿಸ್ ಆಗೈತಿ ಇಲ್ಲಿ ಐತಲ್ಲ ಫಸ್ಟ್ ಒನ್ ಐತೆ ನೋಡಿರಿ ಫಸ್ಟ್ ಆಪ್ಷನ್ ಆಯಿತು 182 ಪೈ ವೆರಿ 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 ಇಂಪಾರ್ಟೆಂಟ್ ಕ್ವಶನ ಮಿಸ್ ಮಾಡಬೇಡ್ರಿ ಇಂಥವ್ರು ಮತ್ತೆಲ್ಲ ಇದ್ದು ಅಂದ್ರೆ ಪ್ರಾಕ್ಟೀಸ್ ಮಾಡಿರಿ ಓಕೆ ಹಾಂ ನೆಕ್ಸ್ಟ್ ನೋಡೋಣ ರೀ ಕ್ವಶನ್ ಎಸ್ ನೆಕ್ಸ್ಟ್ ಕ್ವಶನ್ ನೋಡೋಣ ರೀ 6th ಕ್ವಶನ್ if simple interest on a sum of money 6% per annum for 2 years rs 1800 find the compound interest on the same sum of the same period at the same rate compound annually ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಆಲ್ರೆಡಿ ಅವ 6% ದಂಗೆ 2 ವರ್ಷಕ್ಕೆ 1800 ಆಗುತ್ತೆ ಅದಾಗ ಸೇಮ್ದೊಳಗೆ ಕಂಪೌಂಡ್ ಇಂಟ್ರೆಸ್ಟ್ ಏನಾಗುತ್ತೆ ಅಂತ ಕೇಳೋಣ ಅಷ್ಟೇ ಈಗ ನೋಡಿರಿ 6% ಅದ 2 ವರ್ಷಕ್ಕಂತಂದ್ರೆ ಟೋಟಲ್ ಎಷ್ಟಾಯ್ತು 12% 12 ಆಯಿತು 12 ಅಂದ್ರೆ 2 ವರ್ಷಕ್ಕೆ 1800 100 ಅಂದ್ರೆ ಎಷ್ಟು 1500 ಆಗುತ್ತೆ 15000 ಆಗುತ್ತೆ ಸಾರಿ 15000 ಆಗುತ್ತೆ ಈಗ ಟೋಟಲಾಗಿ ಅವ್ನು ಕೇಳಿದ್ದು ಕಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಟೋಟಲಿ 3/2 ಇಂಟು 15000 ಸಾರಿ ಈ ನಂಬರ್ ಇರ್ತೀನಿ ಇಂಟು ಬಡ್ಡಿ ಎಷ್ಟಾಗತ್ತೆ ರೀ ಕಂಪೌಂಡ್ ಇಂಟ್ರೆಸ್ಟ್ 12.36 ಆಗುತ್ತೆ 2 ವರ್ಷಕ್ಕೆ ಕಂಡಿಡಿದ್ರೆ ಅಲ್ಲಿ 12 ಆಗಿತ್ತಲ್ಲ ಇಲ್ಲಿ 12.36 3.36 2 ವರ್ಷಕ್ಕೆ ಕಂಪೌಂಡ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಅದು 100 ಡೈರೆಕ್ಟ್ ಎಷ್ಟು ಸಲ ನೀವು ಪ್ರಾಕ್ಟೀಸ್ ಮಾಡ್ತಿರಲ್ಲ ಈ ವ್ಯಾಲ್ಯೂಸ್ ಡೈರೆಕ್ಟ್ ನೆನ್ಪಿಡ್ತಾವೆ 12.36 ಇವೆಲ್ಲ ಓಕೆ ಸಿಂಪ್ಲಿಫೈ ಮಾಡಿರಿ ಈ ಝೀರೋ ಹೋಗುತ್ತೆ ಫೈನಲಿ 0 ಹೋಯಿತು 2 1 2 7 14 1 ಉಳಿತು 2 5 10 ಪಾಯಿಂಟ್ ಒಳಗದ 75 ಇಂಟು 3 ಟೋಟಲ್ ಇದನ್ನ ಡಿವೈಡೆಡ್ ಬೈ 10 ಅಂದ್ರೆ 180 ಸಮಥಿಂಗ್ ಬರುತ್ತೆ ನೋಡಿರಿ ಸಿಂಪ್ಲಿಫೈ ಮಾಡಿರಿ 1854 ಬರ್ತದೆ ನೋಡಿರಿ ಫೈನಲ್ ಓಕೆ ಈ ಥರ ಮಾಡಬೇಕಾಗತ್ತೆ ಈ ಟಾಪಿಕ್ ಮೇಲೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇವು ಎಲ್ಲ ಲಾಸ್ಟ್ ಮೂಮೆಂಟಲ್ಲಿ ಇದು ಯಾವ್ಯಾವ ಮಾಡತ್ತೀನಲ್ಲ ಈ ಟಾಪಿಕ್ಗಳನ್ನು ಜಾಸ್ತಿ ನೋಡ್ಕೊತ ಹೋಗ್ರಿ ಓಕೆ ಎಸ್ ನೆಕ್ಸ್ಟ್ A man walks from the P to Q a speed of 10 km per hour but comes back from the Q to P 12 km per hour. Find the his average speed. ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಪಿದಿಂದ ಕ್ಯೂಗೆ ಹೋಗ್ತಾನೆ 10 ಕಿಲೋಮೀಟರ್ ವೇಗದಾಗ ಬರುವಾಗ ಏನು ಮಾಡ್ತಾನೆ 12 ಕಿಲೋಮೀಟರ್ದಾಗ ಹೋಗ್ತಾನೆ ಆ ಒಂದು ಸರಾಸರಿ ವೇಗ ಕಂಡಿಡಿ ಅಂದ್ರೆ ಎವರೇಜ್ ಸ್ಪೀಡ್ ಅಂತಂದ್ರೆ ಫಾರ್ಮುಲಾ ಏನದ ರೀ 2 ಇಂಟು xy ಡಿವೈಡೆಡ್ ಬೈ x ಪ್ಲಸ್ ವೈ ಹಾಂ 2 ಇಂಟು 10 ಇಂಟು 12 ಡಿವೈಡೆಡ್ ಬೈ 22 ಓಕೆ 2 1 2 11 ಅಂದ್ರೆ 120 ಡಿವೈಡೆಡ್ ಬೈ 11 ಐತೇನು ಇಲ್ಲ ಎಲ್ಲ ಪೂರ್ಣಾಂಕದಾಗ ಅದಾವೆ ನೋಡಿರಿ ಅಂದ್ರೆ ಏನು ಬರುತ್ತೆ ರೀ 10 ಡಿವೈಡೆಡ್ ಬೈ 11 10 ಪೂರ್ಣಾಂಕ 10 ಕಿಲೋಮೀಟ್ರ್ ಪರ್ ಅವರ್ ನಿಮ್ಮ ಕ್ವಶನ್ ಆನ್ಸರ್ ಬಂದದ್ದು ಭಿನ್ನರಾಶಿ ಒಳಗಿರಲಿಲ್ಲ ಅಂತಂದ್ರೆ ನೀವು ಇದರೊಳಗೆ ಬರೀ ಪೂರ್ಣಾಂಕದಲ್ಲಿ ಕ್ವಶನ್ ನೋಡೋಣ ರೀ ಹಾಂ ವಾಟ್ ಈಸ್ ದ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಕಮ್ ಇನ್ ಪ್ಲೇಸ್ ಆಫ್ ಕ್ವಶನ್ ಮಾರ್ಕ್ ಅಪ್ರಾಕ್ಸಿಮೇಟ್ ಅಂದ್ರೆ ನಿಯರೆಸ್ಟ್ ವ್ಯಾಲ್ಯೂ ಅಂತಂದ್ರೆ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಸ್ಕ್ವೇರ್ ಅದ ಇದು ಕ್ವಶನನ್ನು ಬರಿತೀನಿ ನಾನು ಇನ್ನೊಮ್ಮೆ ಏನದ 32.13 ಸ್ಕ್ವೇರ್ ಪ್ಲಸ್ 23.96 ಸ್ಕ್ವೇರ್ ಮೈನಸ್ 17.11 ಸ್ಕ್ವೇರ್ ಇದು ಕ್ವಶನ್ ಇಲ್ಲಿ ನೀವು ಒಂದು ಪಾಯಿಂಟ್ ಒಳಗಿದ್ದಾಗ ಗಾಬರಿ ಆಗಂಗಿಲ್ಲ ಇಲ್ಲಿ 1 ಅದ ಇಲ್ಲ ಅಂದರೆ ನಾವು ನೆಕ್ಸ್ಟ್ ನಂಬರ್ ತೊಗೊಂಗಿಲ್ಲ ಪಾಯಿಂಟ್ದಾಗಿದ್ದಾಗ ಪಾಯಿಂಟ್ ಆದಮೇಲೆ 1 ರಿಂದ 4 ಇತ್ತಂದ್ರೆ ಹಿಂದಿನ ನಂಬರ್ ಅಷ್ಟೇ ಕನ್ಸಿಡರ್ ಮಾಡಿರಿ 32 ಐತಿ 32 ಸ್ಕ್ವೇರ್
ಪ್ಲಸ್ ಇಲ್ಲಿ 23.9 ಐತಿ. 9 ಅಂದ್ರೆ ದಾಟೈತಿ, 5 ದಾಟೈತಿ ಅಲ್ಲಿ ಪಾಯಿಂಟ್ ಆಗೋದು ನಮ್ಮಲ್ಲಿ. ಅಂದರೆ ಇದನ್ನು 23 ಇದ್ದು ನಾನು 24 ಸ್ಕ್ವೇರ್ ತೊಗೋತೀನಿ. ಮೈನಸ್ 17.11 ಅಂದ್ರೆ ನಾನು 17 ತೊಗೊತೀನಿ. ಈಗ ಇವುಗಳ ಸ್ಕ್ವೇರ್ ನಿಮ್ಗೆ ಗೊತ್ತಾದ ಹೌದಾ? 32 ಸ್ಕ್ವೇರು ಮಾಡಿರಿ. 32 ಸ್ಕ್ವೇರ್ ಎಷ್ಟದ? 1024 ಪ್ಲಸ್ 24 576 ಪ್ಲಸ್ 17 289 ಕೂಡಿಸ್ರಿ. 1313 ಬಂತ. ಸೊ ಒಂದು ವೇಳೆ ಡೆಸಿಮಲ್ ಆಗಿತ್ತು ಅಂದ್ರೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅಂತ ಕ್ವಶನ್ ಇತ್ತಂದ್ರೆ ನಿಯರೆಸ್ಟ್ ವ್ಯಾಲ್ಯೂ ಅಂತಂದಾಗ ಈ ಥರ ಮಾಡಬೇಕು. ಓಕೆ, ಭಾಳ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ನೀವಂತೂ ಇದನ್ನು ನೆನಪಿಟ್ಕೋಬೇಕು. ನೆಕ್ಸ್ಟ್ ಹೋಗ್ರಿ. ಎಸ್, 9th question. If a numerator of the fraction is increased by 200% and the denominator is increased by 100%, the resulting fraction is what is the original fraction ಅಂತ ಕೇಳ್ಯಾರ. ಅಂದ್ರೆ ಏನು ಹೇಳ್ಯಾರ? ನ್ಯೂಮಿನೇಟರ್ ಮತ್ತು ಡಿನಾಮಿನೇಟರ್ ಛೇದ ಮತ್ತು ಅಂಶಗಳು. ಈಗ ಇವೇನು ಹೇಳ್ಯಾನ? ಒಂದನೇದು ಎಕ್ಸ್, ಇದನ್ನು ಎಷ್ಟಾಗೈತಿ? 2 100 ಅದಾವೆ. ಈಗ 2 100 ಅದಾವೆ. ಇದಕ್ಕೆ ಎಷ್ಟು ಹೆಚ್ಚಾಗೈತೆ ಅಂದ್ರೆ ನ್ಯೂಮಿನೇಟರ್ 200 ಹೆಚ್ಚಾಗೈತೆ ಅಂತಂದ್ರೆ ಟೋಟಲ್ 300 ಆಯ್ತಾ? ಡನ್, ಡಿವೈಡೆಡ್ ಬೈ ನೆಕ್ಸ್ಟ್ ಡಿನಾಮಿನೇಟ್ರಕ್ಕೆ ಆಲ್ರೆಡಿ 100 ಐತಿ, ಇನ್ನು 100 ಹೆಚ್ಚಾಗೈತೆ ಅಂದ್ರೆ 200 ಆಯಿತು, ಮುಗೀತು. ಈಕ್ವಲ್ ಟು ಮಿಸ್ ಆಗಿತ್ತು, ಬರ್ತೀನಿ ನೋಡ್ರಿ, ನಂಬರ್ ಮಿಸ್ ಆಗಿತ್ತು. ರಿಸಲ್ಟಿಂಗ್ ಫ್ರ್ಯಾಕ್ಷನ್ ಈಸ್ 5/6 ಅಂದ್ರೆ ಇದನ್ನು ಹೆಚ್ಚು ಮಾಡಿದ ಮೇಲೆ ಬರುವಂತಹ ಭಿನ್ನರಾಶಿ 5 6 ಆಯ್ತಂದ್ರೆ ಒರಿಜಿನಲ್ ಭಿನ್ನರಾಶಿ ಯಾವುದು ಅಂತ ಕೇಳ. ಈ 0 ಈ 0 2 ಆಯ್ತಾ. ನೆಕ್ಸ್ಟ್ ನೋಡ್ರಿ, ಎಕ್ಸ್ ಡಿವೈಡೆಡ್ ಬೈ ವೈ ಈಕ್ವಲ್ ಟು 5 ಡಿವೈಡೆಡ್ ಬೈ 6 ಇಂಟು ಇವೆರಡು ಆ ಕಡೆ ಕಳಿಸ್ತೀನಿ. 2/3 ಆಯಿತು. ಒಂದು 2 1 2 3 ಅಂದ್ರೆ ಏನು ಬಂತು ರೀ? 5 ಡಿವೈಡೆಡ್ ಬೈ 9. ದಿಸ್ ಈಸ್ ಒರಿಜಿನಲ್ ಫ್ರ್ಯಾಕ್ಷನ್. 5 ಡಿವೈಡೆಡ್ ಬೈ 9. ಅದು ಒಂದು ಸ್ವಲ್ಪ ಕ್ವಶನ್ ಕಾಪಿ ಮಾಡುವಾಗ ಕೆಲವೊಂದು ನಂಬರ್ಸ್ ಮಿಸ್ ಆಗಿದ್ದನ್ನು ಈಗ ಬರ್ತೀನಿ ಅಷ್ಟೇ. ಓಕೆ, ಏನು 5/9 ಈ ಥರ ಕ್ವಶನು 100% ಬರೋ ಚಾನ್ಸಸ್ ಅದಾವ. ನೀವು ಮಾತ್ರ ನೋಡ್ಕೋಬೇಕು. ನಾನು ಟ್ರೈ ಮಾಡ್ತೀನಿ, ಎಕ್ಸಾಮ್ವರೆಗೂ ಮಾಡ್ತೀನಿ, ಒಟ್ಟು ಡೋಂಟ್ ವರಿ. ಓಕೆ, ನೆಕ್ಸ್ಟ್, the tops of two poles of height is 18 meter and 30.5 meter. 18 meter and 30.5 meter are connected by a wire. Okay, if the wire makes an angle of 30 degree with the horizontal, then what is the length of wire? ಲೆಂತ್ ಆಫ್ ವೈರ್ ಕೇಳ್ಯಾರ. ಲೆಂತ್ ಆಫ್ ವೈರ್ ಕೇಳ್ಯಾರ. ಏನದ? ಸ್ಮಾಲ್ ನೋಡಿ, ಇದು ನೋಡಿರಿ ಏನಿಗೆ ಹೇಳ್ಯಾರ ನೋಡಿರಿ. ಫಸ್ಟಿಗೆ ಒಂದು ಪೋಲ್ ಅದ, ಟೋಟಲ್ ಆಗಿ 18 ಮೀಟರ್ ಪೋಲ್ ಅದ. 18 ಮೀಟರ್ ಆ್ಯಂಡ್ ಟೋಟಲ್ ಇನ್ನೊಂದೆಷ್ಟು? 30.5 ಅದ. 30.5 ಅದ. ಇದು ಸೇರೈತಿ, ಇದು ಜಾಯಿಂಟ್ ಆಗೈತಿ. ಅಂದರೆ ಇದು 18 ಅದ, ಇದು 18 ಅದ. ನಾವು ಏನು ಹೇಳತ್ತಾನೀಗ, ಒಂದು ವೇಳೆ ಇಲ್ಲಿಂದ ಇಲ್ಲಿಗೆ ಒಂದು ವಯರು, ಇಲ್ಲಿಂದ ಇಲ್ಲಿಗೆ ವಯರ್ ಹಾಕತ್ತಾನವ, ಅದು ಆ್ಯಂಗಲ್ ಎಷ್ಟಾಗೈತೆ ಅಂತಂದ್ರೆ 30 ಡಿಗ್ರಿ ಆಗೈತಂತ. ಓಕೆ, 30 ಡಿಗ್ರಿ ಆಯ್ತಂತಂದ್ರೆ ಇಲ್ಲಿದ ಇಲ್ಲಿಗೆ 18 ಐತಿ, ಈ ಕಡೆ ಉಳಿದಷ್ಟು 12 ಉಳಿತ. ಹೌದೋ ಇಲ್ಲೋ? 12 ಅಂದಾಗ ದಿಸ್ ಈಸ್ ಆ್ಯಂಗಲ್ 30 ಅಂತ 12.5 ಅಂದಾಗ ಇದು ಸಡನ್ಲಿ 25 ಮೀಟರ್ ಆಗಿ ಆಗುತ್ತೆ. ದ ಲೆಂತ್ ಆಫ್ ವೈರ್ ಈಸ್ 25 ಮೀಟರ್. ಕ್ವಶನ್ ಹೆಂಗಿರ್ತದಲ್ಲ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಷ್ಟೇ. ಓಕೆ, ಆ ಪೋಲಿಂದ ಈ ಪೋಲಿಂದ ಒಂದು ವೈರ್ ಹಾಕ್ಯಾನ, ಅದ್ರ ಲೆಂತ್ ಎಷ್ಟು ಅಷ್ಟೇ ಕೇಳೋಣ. ಓಕೆ, ಅಂಡರ್ಸ್ಟ್ಯಾಂಡ್ ಆಯಿತು. ಆ್ಯಂಗಲ್ ಕೊಟ್ಟಾಗ ಇದು ಡೈರೆಕ್ಟಾಗಿ ನಿಮಗೆ ಪ್ರಾಕ್ಟೀಸ್ ಇದ್ರೆ ಮಾಡ್ತೀರಿ, ಮಾಡೋಕ್ಕೆ ಬೇಕು. ಓಕೆ, ಎಸ್. ನೆಕ್ಸ್ಟ್ ನೋಡೋಣ್ರಿ. ಎಸ್, ಗ್ರಾಫ್ ಮೇಲೆ ಅದ ನೋಡಿ. ಸ್ಟಡಿ ದ ಗಿವನ್ ಬಾರ್ ಗ್ರಾಫ್ ಆ್ಯಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋಯಿಂಗ್.
ಗ್ರಾಫನ್ನು ನೋಡಿಕೊಂಡು ಕ್ವಶನ್ಗೆ ಆನ್ಸರ್ ಮಾಡಿ. ದ ಬಾರ್ ಗ್ರಾಫ್ ಶೋಸ್ ಎಫರ್ಟ್ಸ್ ಆಫ್ ದ ಕಾರ್ ಆಫ್ ಟೈಪ್ ಎ ಟೈಪ್ ಬಿ ಇನ್ ಮಿಲಿಯನ್ ಫ್ರಮ್ 2014 to 18. ಅವಾಗ ಗ್ರಾಫ್ ಹೇಳ್ತಾರೆ. ಕ್ವಶನ್ ಏನದ ನೆಕ್ಸ್ಟು, ದ ಟೋಟಲ್ ಎಕ್ಸ್ಪೋರ್ಟ್ಸ್ ಆಫ್ ಕಾರ್ ಟೈಪ್ ಎ ಫ್ರಮ್ ದ 2014 to 2016 ಎಕ್ಸ್ಪೋರ್ಟ್ದು. ಆಮೇಲೆ ಅಪ್ರಾಕ್ಸಿಮೇಟ್ಲಿ ವಾಟ್ ಈಸ್ ದ ಪರ್ಸೆಂಟೇಜ್ ಲೆಸ್ ದೆನ್ ದ ಟೋಟಲ್ ಎಕ್ಸ್ಪೋರ್ಟ್ ಕಾರ್ ಬಿ ಫ್ರಮ್ ದ 2015 to 27. ಅಲ್ಲಿಂದ ಇಲ್ಲಿವರೆಗೂ ಎದು 2014 2016, ಬಿದು 2015 2017 ಕಡೆ. ಹೌದಾ? ಇಲ್ಲಿ ಒಂದು ನೋಡಿರಿ, ಎ ಅಂದ್ರೆ ಬ್ಲೂ ಕಲರ್ ಇದ್ದದ್ದು. ಓಕೆ, ಎ ಇದ್ರೆ ಬ್ಲೂ ಕಲರು. ಎ ಎಲ್ಲಿಡ್ದ ಕೇಳ ನೋಡ್ರಿ, 2014 to 2016. ಹೌದಾ? 2014 to 2016 ಅಂದರೆ ಇಲ್ಲಿ 200 ಅದ. 200, ಆಮೇಲೆ 200 ಆದಮೇಲೆ ಇಲ್ಲಿ 150, ಇದು 275. ಎಷ್ಟಾಯ್ತು ಟೋಟಲ್ ಎಷ್ಟಾಯಿತು? 200, 150, 625 ಆತ. ಹೌದೋ ಇಲ್ಲೋ? 625 ಆಯಿತು. ಡನ್ನ. ಇನ್ನು ನೆಕ್ಸ್ಟು ಟೋಟಲ್ ಯಾವುದು? ಬೀದಿ ಕೇಳ್ಯಾನ. ಓಕೆ, ಬೀದಿ ಕೇಳ್ಯಾನ. ಬೀದಿ ಎಲ್ಲಿಂದ? 2015 ರಿಂದ 17 ಕೇಳ್ಯಾನ. 2015 ರಿಂದ 17 ಇಲ್ಲಿಂದ ಇಲ್ಲಿವರೆಗೂ ಕೇಳ್ಯಾನ. ಹೌದಾ? ಇಲ್ಲಿಂದ ಇಲ್ಲಿವರೆಗೂ 2015 2017 ಇದು 250, 200, ಆಮೇಲೆ 275. ಹೌದಾ? ಇದು ಟೋಟಲ್ ಎಷ್ಟಾಯಿತು? 725 ಆಯಿತು. ಡನ್ನ. 725. ಕಲರ್ ಚೇಂಜ್ ಮಾಡಿ ನೋಡಿ. ಓಕೆ, ಡಿಫ್ರೆನ್ಸ್ ಎಷ್ಟದ ನೋಡ್ರಿ? 100 ಅದ. ಓಕೆ, ಅಂದ್ರೆ 725ಕ್ಕೆ 100 ಡಿಫ್ರೆನ್ಸ್ ಅದ. 100ಕ್ಕೆ ಎಷ್ಟು ಡಿಫ್ರೆನ್ಸ್? 25 4 ಆಯಿತು. ಆಮೇಲೆ 25 ಆಗಲಿ 25 9 ಅಂತಂದರೆ ಏನು ಬಂತು? 400 ಡಿವೈಡೆಡ್ ಬೈ 29 ಅಂದ್ರೆ ಪಾಯಿಂಟ್ ಒಳಗೆ ಎಷ್ಟು ಬಂತು ರೀ? 400 ಡಿವೈಡೆಡ್ ಬೈ 29 ಅಂತಂದ್ರೆ 13.8 ಡಿಫ್ರೆನ್ಸ್. ಅಪ್ರಾಕ್ಸಿಮೇಟ್ 13.1 ಆಯ್ತಲ್ಲ, 13.8. ಎಸ್, ಆಯ್ತು ನೋಡ್ರಿ ಆನ್ಸರ್ 13.8. ಈ ಥರ ಗ್ರಾಫ್ಸು ಬಂದೇ ಬರ್ತಾವೆ 100%. ಆದ್ರೆ ಗ್ರಾಫಲ್ಲಿ ಕೊಟ್ಟಂಥ ಡಾಟಾಸ್ ಏನದ, ನಿಮಗೆ ಏನನ್ನ ಕೇಳ್ಯಾನ, ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಅವುಗಳನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಡನ್. ಒಂದು ಸಲ ಪಾಸ್ ಮಾಡ್ಕೊಂಡು ನೋಡ್ರಿ ಏನೇನು ಮಾಡೀನಿ. ಡನ್. ಓಕೆ, ನೆಕ್ಸ್ಟ್ a college hostel mess has provisions for 25 days for 350 boys. At the end of 10 days, when some boys were shifted to another hostel, it was found that now the provisions will last for 21 more days. ಅಂದರೆ 21 ಜಾಸ್ತಿ ದಿನ. ಹೌ ಮೆನಿ ಬಾಯ್ಸ್ ವೇರ್ ಶಿಫ್ಟೆಡ್ ಟು ಅನದರ್ ಹಾಸ್ಟೆಲ್? ಎಷ್ಟು ಜನ ಶಿಫ್ಟ್ ಆದ್ರೆ ಬೇರೆ ಹಾಸ್ಟೆಲ್ಗೆ, ಅವ್ರು ಎಷ್ಟು ಅಂತ ಕೇಳ. ಈಗ ನೋಡ್ರಿ, ಟೋಟಲು ಸಿಂಪಲ್ 350 ಎಷ್ಟು, ಅದರೊಳಗೆ 10 ದಿನ ಅಷ್ಟೇ ಇದ್ರೆ 15 ದಿನ ಆಯಿತು. ಈಕ್ವಲ್ ಟು ಎಕ್ಸ್ ಜನ 21 ದಿನ ಇದ್ದರು ಅಂತ ಹೇಳ್ತಾರೆ. ಇಲ್ಲಿ ಎಕ್ಸ್ ಅಂದರೆ ಎಷ್ಟು ಅಂತ ವ್ಯಾಲ್ಯೂಸ್ ಕೇಳೋಣ ಅಷ್ಟೆ. ಎಕ್ಸ್ ಈಕ್ವಲ್ ಟು 350 ಇಂಟು 15 ಡಿವೈಡೆಡ್ ಬೈ 21. ಓಕೆ, 3 3 5 15, 3 7 21, 7 1 7 5 35, 0 ಅಂದ್ರೆ ಎಷ್ಟು ಬಂತು? 25 250 ಅಂದರೆ 250 ಬಂತ. ಇದ್ರಾಗ ಆಪ್ಷನ್ದಾಗ 250 ಇಲ್ಲಲ್ಲ. ಒಂದು ಸೆಕೆಂಡ್, ಆಪ್ಷನ್ ಇನ್ನೊಂದ್ಸಲ ಕರೆಕ್ಷನ್ ನೋಡ್ಕೊತೀನಿ. ಎಸ್, ಕರೆಕ್ಟ್ ಅದ. ಈಗ ಟೋಟಲು ಎಷ್ಟು ಜನ ಅದ? 350 ಅದಾರ. ನಮಗಿಲ್ಲಿದ್ದದ್ದು 250 ಬಂತು. ಅಂದರೆ 350 ಒಳಗೆ 250 ತೆಗಿರಿ, ಎಷ್ಟಾಯಿತು? 100. ಕರೆಕ್ಟ್ ಅದ. ಆಪ್ಷನ್ ನಂಬರ್ ಡಿ. ಉಳಿದವ್ರು ಎಷ್ಟು? ಅಲ್ಲಿ ಇನ್ನೊಂದು ಹಾಸ್ಟೆಲ್ಗೆ ಶಿಫ್ಟ್ ಆದವ್ರು ಯಾರು ಅಂತ ಕೇರ
ಆ 350 250 ಜನ ಇವ್ರು ಸಿಕ್ಕರು. ಇದ್ರಾಗ ಹೋದವ್ರು ಯಾರು 100 ಜನ. ಓಕೆ, ಎಸ್. ನಿಮ್ಮ ಕನ್ನಡ ನೆಕ್ಸ್ಟ್ ಟ್ರೈ ಮಾಡ್ತೀನಿ, ಕನ್ನಡ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಓಕೆ, ನೆಕ್ಸ್ಟ್ 80% and 90% pure acid solutions of the mixture. 80% and 90%. ಫಸ್ಟ್ 80 ಆಮೇಲೆ 90%. ಓಕೆ, ಡನ್. ಮಿಕ್ಸ್ ಟು ದ ಆಫ್ಟನ್ ಆಫ್ 20 ಲೀಟರ್ ಆಫ್ 87 ಪ್ಯೂರ್ ಆ್ಯಸಿಡ್ ಸೊಲ್ಯೂಷನ್, ಅಂದರೆ 87 ನಾ ಅದರೊಳಗೆ ಮಿಕ್ಸ್ ಮಾಡ್ತೀನಿ. ಫೈಂಡ್ ದ ಕ್ವಾಂಟಿಟಿ ಆಫ್ 80% ಪ್ಯೂರ್ ಆ್ಯಸಿಡ್ ಸೊಲ್ಯೂಷನ್ ಟೇಕನ್ ಫ್ರಮ್ ದ ಮಿಕ್ಸ್ಡ್ ಅಂತಾನೆ. ಈಗ ನೋಡಿರಿ, ಅಲಿಗೇಷನ್ ಮೆಥಡ್ ಮಾಡಿರಿ. ಇದ್ರೊಳಗೆ ದೊಡ್ಡದ್ರಾಗ ಸಣ್ಣ ತೆಗೆದುಬಿಡ್ರಿ. 87 80 ಹೋದ್ರೆ 7 ಬಂತು. ಅದೇ ರೀತಿ ಇಲ್ಲಿ 90 87 ಹೋದ್ರೆ 3 ಬಂತು. ಓಕೆ, ಇಲ್ಲಿ ನೋಡಿರಿ, ಇಲ್ಲಿ 20 ಲೀಟ್ರ್ ಹೋಗೈತಿ. 20 ಲೀಟ್ರ್ ಹೋಗೈತಿ ಅಂದರೆ ಎದ್ರೊಳಗೆ ಹೋಗೈತಿ? ಈ 90% ಪ್ಯೂರ್ ಐತಲ್ಲ, ಈ ಪ್ಯೂರ್ ಒಳಗೆ ಆ್ಯಸಿಡ್ ಮಿಕ್ಸ್ ಮಾಡ್ಯಾರಿಲ್ಲ, ಹೌದು ಇಲ್ಲ? ಇದು ಪ್ಯೂರ್, ಇದು ಪ್ಯೂರ್. ಅಂದ್ರೆ 10 ಅಂದ್ರನ 20 ಇಂಡೈರೆಕ್ಟಾಗಿ. 1 ಅಂದ್ರೆ ಎಷ್ಟು? 2. ಅದೇ ರೀತಿ ಅವ್ರು ಹೆಂಗೆ ಕೇಳ್ತಾರೆ, 80% ಒಳಗೆ ಪ್ಯೂರ್ ಎಷ್ಟಿತ್ತು ಅಂತಂದ್ರೆ ಇದಕ್ಕೆ ಇಲ್ಲಿ ಇಂಟು 2 ಮಾಡ್ಯಾರಿ, ಇಂಟು 2 ಮಾಡಿರಿ. 3 ಎಷ್ಟು? 6. ಆಪ್ಷನ್ ನಂಬರ್ ಬಿ. ಆಪ್ಷನ್ ನಂಬರ್ ಬಿ ನೋಡಿರಿ. ಈ ಥರ ಕ್ವಶನ್ಸು ಮಿಕ್ಸ್ಚರ್ ಆ್ಯಂಡ್ ಅಲಿಗೇಷನ್ ಮೇಲೆ ಕೇಳ್ತಾರೆ. ಕ್ವಶನ್ಸು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಮಿಸ್ ಮಾಡಬೇಡ್ರಿ. ಓಕೆ, ನೆಕ್ಸ್ಟ್, ವಾಟ್ ಈಸ್ ದ ಎವರೇಜ್ ಆಫ್ ದ ಫಸ್ಟ್ 6 ಪ್ರೈಮ್ ನಂಬರ್ಸ್? ಪ್ರೈಮ್ ನಂಬರ್ಸ್ ಕೇಳ್ಯಾರ. ಫಸ್ಟ್ 6 ಯಾವ್ಯಾವ? 2 3 5 7. ಪ್ರೈಮ್ ನಂಬರ್ಸ್ ಅಂದರೆ ಅವಿಭಾಜ್ಯ ಸಂಖ್ಯೆಗಳು. 7 11 13 ಎಲ್ಲ ಕೂಡಿಸ್ರಿ. 30 30 40 41 ಡಿವೈಡೆಡ್ ಬೈ 6. ಇದಿಲ್ಲ, ಪೂರ್ಣಾಂಕದಾಗ ಕೊಟ್ಟಾರ ನೋಡಿರಿ. 6:5/6. ಇದ್ರದ್ದು ಏನು? ಎವರೇಜ್. ಅವಿಭಾಜ್ಯ ಸಂಖ್ಯೆಗಳು ಯಾವಂತ ಗೊತ್ತಿರಬೇಕು, ಅದ್ರ ಮೇಲೆ ಕ್ವಶನ್ ಒಂದಂತೂ ಇದ್ದೇ ಇರುತ್ತೆ. ನೆಕ್ಸ್ಟ್, ಪೈ ಚಾರ್ಟ್ ಮೇಲೆ the given chart shows distribution of the student in the college playing the different sports antana. The average of the number of students playing tennis and hockey. Tennis mattu hockey, second one last one, is what percentage more than the number of students playing badminton. Badminton ಇದಕ್ಕಿಂತ ಎಷ್ಟು ಹೆಚ್ಚಿದಾರ ಅಂತ ಅವ್ರು ಕೇಳ್ತಾರ. ನೋಡೋಣ. ಹಾಂ, ಟೋಟಲ್ ನೋಡ್ರಿ. ಈಗ ಇಲ್ಲಿ 45 ಅದ, ಯಾವುದು? ಟೆನ್ನಿಸ್ 45 ಅದ. ಆಮೇಲೆ ಹಾಕಿ ಎಷ್ಟು ಅದ ರೀ? 117. 45 + 117 ಅಂತಂದ್ರೆ ಎಷ್ಟಾಯಿತು? 162. ಇಬ್ಬರದಾಯ್ತು. ಎವರೇಜ್ ಅಂತಂದಾಗ ಡಿವೈಡೆಡ್ ಬೈ 2 ಅಂತಂದರೆ ಎಷ್ಟಾಯಿತು? 81. ಹೌದಾ? ಇದ್ರದ್ದು 81 ಬಂತು ಇಬ್ಬರದು. ಆಮೇಲೆ ಬ್ಯಾಡ್ಮಿಂಟನ್ ಎಷ್ಟದ ನೋಡ್ರಿ? 75 ಅದ ನೋಡ್ರಿ. ಹೌದಾ? ಬ್ಯಾಡ್ಮಿಂಟನ್ ಎಷ್ಟದ? 75. ಇಬ್ಬರದು ನೋಡಿ ಡಿಫ್ರೆನ್ಸು, ಅದನ್ನ ಕೇಳೋರು. 6 ಅದ. ಅಂದ್ರೆ 75ಕ್ಕೆ 6 ಆದ್ರೆ 100ಕ್ಕೆ ಎಷ್ಟು? 8. 100ಕ್ಕೆ ಎಷ್ಟು? 8. ಆಪ್ಷನ್ ನಂಬರ್ ಸಿ. ಪೈ ಚಾರ್ಟ್ ಮೇಲೆ ಈ ಥರ ಕ್ವಶನ್ಸ್ 100% ಬರ್ತಾವೆ. ಗ್ರಾಫ್ ಸಿಸ್ಟಮ್ ಮೇಲೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಟೈಮ್ ಸಿಕ್ಕರೆ ಇದ್ರ ಬಗ್ಗೆ ಸಪ್ರೇಟಾಗಿ ಮಾಡ್ತೀವಿ. ಡನ್? ಓಕೆ. 16th ಒನ್ ಸಿಂಪ್ಲಿಫಿಕೇಷನ್ ಮೇಲೆ ಅದ ನೋಡ್ರಿ. ಇದನ್ನು ಸಿಂಪ್ಲಿಫೈ ಮಾಡಿರಿ, ಆನ್ಸರನ್ನು ಕಮೆಂಟ್ ಮಾಡಿರಿ. ಓಕೆ, ಸಿಂಪ್ಲಿಫಿಕೇಷನ್ ಮೇಲೆ ನೀವು ತಲೆ ಇಟ್ಕೊಂಬಿಡ್ರಿ. 3 to 4 ಕ್ವಶನ್ ಅಂತ ತಲೆ ಇಟ್ಕೊಂಬಿಡಿ. ಸಿಂಪ್ಲಿಫಿಕೇಷನ್ ಮೇಲೆ 3ರಿಂದ 4 ಪ್ರಶ್ನೆಗಳು ಬರುವ ಸಾಧ್ಯತೆಗಳಿವೆ. ಓಕೆ, ಡನ್. 16th, 2 grandparents, 2 parents and 3 grandchildren make up a family. ಇವರೆಲ್ಲ ಸೇರಿಕೊಂಡು ಒಂದು ಫ್ಯಾಮಿಲಿ ಮಾಡ್ಯಾರ. ಹೌದಾ? ದ ಎವರೇಜ್ ಪ್ರೆಸೆಂಟ್ ಏಜ್ ಆಫ್ ದಿ ಗ್ರ್ಯಾಂಡ್ ಪೇರೆಂಟ್ಸ್ ಎಷ್ಟು ಜನ ಅದ್ರ? ಇಬ್ಬರು ಅದ್ರಲ್ಲ. ಹಾಂ, ಎವರೇಜ್ ಆಫ್ ಕೇಳಂದ್ರೆ ಈ ಕೊಟ್ಟಾನ.
ಏನು 67 ಅದ ಇಂಟು 2 ಅವ್ನು ಕೊಟ್ಟದ್ದು ಬರೆಯತ್ತೇನೆ ಅಷ್ಟು ಪ್ಲಸ್ ನೆಕ್ಸ್ಟು ದ್ಯಾಟ್ ಆಫ್ ದ ಪೇರೆಂಟ್ಸ್ ಈಸ್ 35 ಪೇರೆಂಟ್ಸ್ ಎಷ್ಟಿದೆ 2 ಜನ ಅದ ಅವ್ರದ್ದಷ್ಟು 35 ಅದ ಪ್ಲಸ್ ನೆಕ್ಸ್ಟು ಆ್ಯಂಡ್ ದ್ಯಾಟ್ ಗ್ರ್ಯಾಂಡ್ ಚಿಲ್ಡ್ರನ್ಸ್ ಈಸ್ 6 ನಾನು ಅಂದ್ರೆ ಈ 3 ಮಧ್ಯದ 6 ಐತೆ ಅಂತ ನಾನು ಟೋಟಲ್ ಎಷ್ಟು ಜನ ಆದ್ರೆ ನೋಡ್ರಿ 3 ಇವರಿಬ್ಬರು 4 5 6 7 ಜನ ಆದ್ರೆ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ದಿ ಫ್ಯಾಮಿಲಿ ಅಂತ ಕೇಳಿ ಟೋಟಲ್ ಸಮ್ ಮಾಡಿದ್ರೆ ಎಷ್ಟು ಬರುತ್ತೆ 2 2 2 2 ಬರುತ್ತೆ ಡಿವೈಡೆಡ್ ಬೈ 7 ಆಪ್ಷನ್ದಾಗಿಲ್ಲ ಅಂದ್ರೆ ಯಾವುದಾಗತ್ತೆ ನೋಡಿರಿ 31:5/7 ಇದೇನು ಆನ್ಸರ್ ನಿಮಗೆ ಶಾರ್ಟ್ ಅದರೊಳಗೆ ಹೇಳ್ತೀನಿ ಏನು ಮಾಡ್ಬೇಕಂತೇಳಿ ಇದನ್ನು ಸಿಂಪ್ಲಿಫಿಕೇಷನ್ ನೀವು ಮಾಡ್ಬೇಕಷ್ಟೆ ಮಲ್ಟಿಫಿಕೇಷನು ಡಿವೈಡೆಡ್ ಓಕೆ ನೆನಪಿರಲಿ ಈ ಥರ ಕ್ವಶನ್ಸು ಬರುವ ಚಾನ್ಸಸ್ ಅದಾವೆ ಅದಕ್ಕೆ ಸ್ವಲ್ಪ ಡಿಫ್ರೆಂಟನ್ನು ತೊಗೊಂಡಿನಿ ಅಷ್ಟೆ ಓಕೆ ನೆಕ್ಸ್ಟ್ ವಿಚ್ ಆಫ್ ದಿ ಫಾಲೋವಿಂಗ್ ಗಿವನ್ ಬಿಲೋ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 12 ಅಂತ ನಾನು ನೋಡ್ರಿ ಈ 12ರಿಂದ ಯಾವ್ದು ಭಾಗ ಹೋಗುತ್ತಾ 12ರ ನಿಯಮ ಏನದ 3 ಮತ್ತು 4ರಿಂದ ಯಾವ ಸಂಖ್ಯೆ ಭಾಗ ಹೋಗುತ್ತೋ ಆ ಸಂಖ್ಯೆ 4ರಿಂದ ಯಾವುದು 3ರಿಂದ 3 ಮತ್ತು 4ರಿಂದ ಭಾಗ ಹೋಗುತ್ತೋ ಅದು 12ರಿಂದ ಭಾಗ ಹೋಗುತ್ತೆ ಈಗ ನೋಡಿರಿ ಫಸ್ಟಿಗೆ 4ರಿಂದ ಯಾವ್ದಾದ್ರು ಹೋಗುತ್ತೆ ನೋಡೋಣ 4ರಿಂದ ಅಂದರೆ ಕೊನೆಯ ಸಂಖ್ಯೆ ನಿನ್ನೆ ಅಗ್ನಿವೀರ್ ಕ್ಲಾಸ್ ಒಳಗೆ ಹೇಳಿ ನಾನು 4ರಿಂದ ಕೊನೆಯ 2 ಅಂಕಿಗಳು 4ರಿಂದ ಭಾಗ ಹೋಗ್ತಾರೆ ಅಪೂರ್ಣ ಸಂಖ್ಯೆ 4ರಿಂದ ಭಾಗ ಹೋಗುತ್ತದೆ 4ರಲ್ಲಿ ಇದು ಹೋಗುತ್ತೆ ಇದು 8 ಇದು ಹೋಗುತ್ತೆ ಇನ್ನು 3ರಲ್ಲಿ ಯಾವ್ದು ಹೋಗುತ್ತೋ ಅಷ್ಟೇ ನೋಡ್ಬೇಕು 3ರಲ್ಲಿ ನೋಡ್ರಿ ಇದು 8 7 16 4 20 29 ಆಗುತ್ತೆ ಇದು ಹೋಗಂಗಿಲ್ಲ 3ರಲ್ಲಿ ಇದು 6 4 10 11 14 16 ಆಗುತ್ತೆ ಇದು ಹೋಗಂಗಿಲ್ಲ ನೆಕ್ಸ್ಟು ಇದು 7 3 10 12 20 27 ಆಗುತ್ತೆ ನೋಡ್ರಿ ಇದು 3ರಲ್ಲೇ ಹೋಗುತ್ತೆ ಆಮೇಲೆ ಇದು 2 10 19 23 ಆಯಿತು ಅಂದ್ರೆ ಆಪ್ಷನ್ ನಂಬರ್ ಸಿ ನೋಡ್ರಿ ಇದು 12ರಿಂದ ಪೂರ್ಣವಾಗಿ ಭಾಗ ಹೋಗುತ್ತೆ ಯಾವುದೇ ಒಂದು ಸಂಖ್ಯೆ 12ರಿಂದ ಭಾಗ ಹೋಗ್ಬೇಕಂತಂದ್ರೆ ಆ ಸಂಖ್ಯೆ 3 ಮತ್ತು 4ರಿಂದ ಭಾಗ ಹೋಗಬೇಕು 3ರ ನಿಯಮ ಏನದ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿ ಡಿವೈಡೆಡ್ ಬೈ 3 ಮಾಡಬೇಕು ನಿನ್ನೆ ಕ್ಲಾಸಲ್ಲಿ ಅಗ್ನಿವೀರ್ ಕ್ಲಾಸಲ್ಲಿ ಟಾಪಿಕ್ 2 ಅಂತೇಳಿ ಮಾಡಿದ್ದೀನಿ ಡಿವಿಸಿಬಲ್ ಹೋಲ್ ಮೇಲೆ ಕೆಲವೊಂದು ಅವುಗಳನ್ನ ನೋಡ್ಕೊರಿ ನೆಕ್ಸ್ಟ್ ಓಕೆ ಹಾಂ ನೆಕ್ಸ್ಟ್ ಕ್ವಶನ್ the product of two numbers is 0.324 one of the number is 1.2 what is the another number ಅಂದ್ರೆ ನಿಮ್ಮದು ಲಸ ಮಸ ಒಳಗದಲ್ಲ a into b into equal to LCM ಈ ಥರ ಇದಲ್ಲ ಅದು ಸೇಮ್ ಓಕೆ ಇಲ್ಲೇನದ 0.324 equal to 1.2 ಇಂಟು ಎಕ್ಸ್ ಅಂದಾನ ಎಕ್ಸ್ ವ್ಯಾಲ್ಯೂ ಗೊತ್ತಾಗುತ್ತೆ ನನಗೆ ಎಕ್ಸ್ ಈಕ್ವಲ್ ಟು ಈ ಕಡೆ ಡೈರೆಕ್ಟ್ ನೋಡಿರಿ 324 ಬರ್ದೀನಿ ಇದು ಈ ಕಡೆ ಬಂದರೆ ಡಿವೈಡೆಡ್ ಬೈ 12 ಆಗುತ್ತೆ ಕೆಳಗಡೆದು 0 ತೆಗೆದಂದ್ರೆ ನಾ ಎಷ್ಟಾಯಿತು ಮೇಲ್ಗಡೆ 0 ತೆಗೆದ್ರೆ ಕೆಳಗಡೆ 1000 ಬರಿಬೇಕು ಯಾಕೆ ಹೇಳಿ 3 ಸ್ಥಾನಗಳದಾವೆ ಪಾಯಿಂಟ್ ಆದಮೇಲೆ ಇಲ್ಲಿ ಮೇಲ್ಗಡೆ 1 ಅಂದ್ರೆ 0 ಇದೊಂದು 0 ಇದೊಂದು 0 ಆಯಿತು ಈಗ ನೋಡಿ 12 ಅಂದರೆ 12 12 2 24 12 24 ನೆಕ್ಸ್ಟು 24 ಅಂದರೆ ಎಷ್ಟು ಉಳಿತು 8 ಉಳಿತು 12 7 84 ಹಾಂ ಈಗ 87 ಡಿವೈಡೆಡ್ ಬೈ 100 ಅದ ಇದನ್ನು ಪಾಯಿಂಟ್ ಒಳಗೆ ಹೆಂಗೆ ಬರೀಬೋದು 27 ಅದ 27 ಡಿವೈಡೆಡ್ ಬೈ 100 ಅನ್ನು ಯಾವ ರೀತಿ ಬರಿಬೋದು ರೀ 0.27 ಆಪ್ಷನ್ ನಂಬರ್ ಎ ನೋಡ್ರಿ ಆಪ್ಷನ್ ನಂಬರ್ ಎ 0.27 ನೋಡ್ರಿ ಸಿಂಪಲ್ ಇವುಗಳನ್ನ ಸಿಂಪ್ಲಿಫಿಕೇಷನ್ ಮಾಡೋದು ನಿಮಗೆ ಯಾಕಂದ್ರೆ SSCGDಗೆ ಆಲ್ಮೋಸ್ಟ್ ಕೆಲವು ವಿದ್ಯಾರ್ಥಿಗಳು ಅವರಿಗೆ ಟೈಮ್ ಸಾಲ್ವ್ ಆಗಲಿಲ್ಲ ಅಂತೇಳಿ ಟೈಮ್ ಮೇಂಟೆನೆನ್ಸ್ ವೆರಿ ಇಂಪಾರ್ಟೆಂಟ್ ಯಾಕಂತಂದ್ರೆ ನಿಮ್ಗೆ RPF ಅಲ್ಲಿ 35 70 ಕ್ವಶನ್ ಇರ್ತಾವೆ ಮ್ಯಾಥ್ಸ್ ರೀಸನಿಂಗ್ ಸಂಬಂಧಪಟ್ಟಂತೆ ಅದಕ್ಕೆ ಹೇಳಿದ್ದು ಓಕೆ ನೆಕ್ಸ್ಟ್ ಲಾಸ್ಟ್ ಒನ್ ಕ್ವಶನ್ ನೋಡ್ರಿ ಇದು ನೀವೇ ಹೋಮ್ವರ್ಕ್ ಮಾಡಿರಿ ಹೇಳ್ತೀನಿ ಸ್ವಲ್ಪ ಹೇಳ್ತೀನಿ ಅಷ್ಟೇ
scored 75% in a paper with a maximum marks of 900. 72% ಮಾರ್ಕ್ಸ್ ಎದ್ರೊಳಗೆ ಅಂದ್ರೆ 900 ಮಾರ್ಕ್ಸ್ ಇರುತ್ತಲ್ಲ ಆ ಪೇಪರ್ ಒಳಗೆ. ನೆಕ್ಸ್ಟ್ ಇನ್ನೊಂದು ಪೇಪರ್ ಒಳಗೆ 80% ತೊಗೊಂಡು ಹೈಯೆಸ್ಟ್ ಮ್ಯಾಕ್ಸಿಮಮ್ ಹತ್ರ 700 ಅದ. ಇಫ್ ದ ರಿಸಲ್ಟ್ ಈಸ್ ಬೇಸ್ಡ್ ಆನ್ ಕಂಬೈನ್ಡ್ ಪರ್ಸೆಂಟೇಜ್ ಆಫ್ 2 ಪೇಪರ್, ರಿಸಲ್ಟ್ ಏನಾಗುತ್ತೆ 2 ಪೇಪರ್ ಮಿಕ್ಸ್ ಮಾಡಿ ಬರುತ್ತೆ, ಅವಾಗ ಅದು ಪರ್ಸೆಂಟೇಜ್ ಎಷ್ಟು ಬರುತ್ತೆ ಅಂತ ಕೇಳೋಣ. ಈಗ ನೋಡಿರಿ 72 ಅದ, ಇದು 80 ಅದ. ಇಲ್ಲಿ 900 700 ಎರಡು 0 ತೆಗೆದುಬಿಡ್ರಿ, ಬರೀ 97 ಅಷ್ಟೇ ತೆಗಿದ್ದೀನಿ, ಹೌದಾ. ಈಗ ಟೋಟಲ್ ಇವ್ರದ್ದು ಮಲ್ಟಿಫಿಕೇಷನ್ ಮಾಡಿದ್ರೆ ಎಷ್ಟಾಯಿತು? 8 9 7 ಮೊದಲು 63 ಆಯ್ತಲ್ಲ, 63 ಬರೋಂಗಿಲ್ಲ, ಬೇಡ ಮಲ್ಟಿಫಿಕೇಷನ್ ಮಾಡಬೇಡ್ರಿ. ಓಕೆ, 9 7 ಆಯ್ತು. ಈಗ ಟೋಟಲ್ ಇದಕ್ಕೆ ಟೋಟಲ್ ಕಂಬೈನ್ ಮಾಡೋಣ ಅಲ್ಲೋ. ಎಸ್ ನೋಡಿರಿ 72 ಐತಿ ಪ್ಲಸ್ ಈಗ ಈ ಕಡೆ ಉಳಿದದ್ದು ಅಂತ 20, ಈ ಕಡೆ 36 56, ಟೋಟಲ್ 56 ಡಿವೈಡೆಡ್ ಬೈ 16 ಆಯ್ತು, ಹೌದಾ. ಈಗ ಇದನ್ನು 16 ಎಷ್ಟು 4 ಸಾರಿ 8 2 8 7 56. ಈಗ ಸಿಂಪ್ಲಿಫಿಕೇಷನ್ 2 1 2 3 6, ಆಮೇಲೆ 2 3 6 ಅಂದ್ರೆ 1 ಉಳಿತು, 2 6 12. 36 ಇಂಟು 7 ಅಂತಂದು ಮಾಡಿದ್ರೆ 36 36 ಇಂಟು 7 ಮಾಡಿರಿ, ಸಿಂಪ್ಲಿಫಿಕೇಷನ್ ಮಾಡಿರಿ. ಇಲ್ಲಿ 31 ನಿಮಿಷ. ಇದನ್ನು 2 ಹೊಡ್ರಿ, ಆಮೇಲೆ ಇದು 7, ಇದು ಫುಲ್ ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಮೇ ಬಿ 75.5 ಬರುತ್ತೆ. ಇದನ್ನು ನೀವು ಹೋಮ್ವರ್ಕ್ ಮಾಡಿರಿ. ನಾನು ಶಾರ್ಟ್ಕಟ್ಟಾಗಿ ಹೇಳಿದ್ದೀನಿ, ನೀವು ಇನ್ನೊಂದು ಬೇರೆ ಮೆಥಡ್ ಐತಲ್ಲ, ನೀವು ನಾರ್ಮಲಾಗಿ ಸಾಲ್ವ್ ಮಾಡೋ ಮೆಥಡನ್ನು ಮಾಡಿರಿ. ಇದು ಆನ್ಸರ್ ಇಷ್ಟ ಬರುತ್ತಿಲ್ಲ ಕರೆಕ್ಟಾಗಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ನೆಕ್ಸ್ಟ್ ಪಾರ್ಟಲ್ಲಿ ಇನ್ನೂ ನಿಮಗೆ ಸಂಭಾವನೆ ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ತರ್ತೀನಿ. ಅದೇ ರೀತಿ ನೀವು ಕೂಡ ಪ್ರಾಕ್ಟೀಸ್ ಮಾಡಿರಿ, ನೀವು ಕೂಡ ರೆಗ್ಯುಲರ್ ಆಗಿ ಮಾಡಿರಿ. ಇನ್ನು 10 ದಿನಗಳದ ಹೊಸದೇನೋ ಓದಬೇಡ್ರಿ. ನಾವು ಕ್ಲಾಸಸ್ಸನ್ನು ಮಾಡ್ತಾಯಿರ್ತೀನಿ, ಅದಕ್ಕೆ ಜಸ್ಟ್ ನೋಡ್ಕೊತ ಹೋಗ್ರಿ. ಪ್ರಾಕ್ಟೀಸ್ ಮಾಡುವಂಥದ್ದಲ್ಲ, ಜಸ್ಟ್ ನೋಡ್ಕೊತ ಹೋಗ್ರಿ, ಪಾಸ್ ಮಾಡಿರಿ, ಕ್ವಶನ್ ನೋಡಿರಿ, ಆನ್ಸರನ್ನು ಸಾಲ್ವ್ ಮಾಡಿರಿ. ಅದೇ ಮೇನು, ಬರುತ್ತೋ ಇಲ್ಲೋ ಆನ್ಸರು, ಎಲ್ಲಿ ಮಿಸ್ಟೇಕ್ ಆಗತ್ತೆ ಅದಷ್ಟೇ ನೋಡ್ಕೊರಿ. ಓಕೆ, ಡನ್. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್.